ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂತ ವಿಚಾರ ಯಾವಾಗ ಮೇಲಿನ ಮೇಲೆ ಪ್ರಸ್ತಾಪ ಆಯಿತು, ಗ್ಯಾರಂಟಿಯನ್ನ ನಿಲ್ಲಿಸ್ಬಿಡ್ತಾರೆ ಅನ್ನುವಷ್ಟರ ಮಟ್ಟಿಗೂ ಕೂಡ ಚರ್ಚೆ ನಡೀತಾ ಇತ್ತು. ಇನ್ ಕೆಲವರು ಇಲ್ಲ ಗ್ಯಾರಂಟಿಯನ್ನ ಪರಿಷ್ಕರಣೆ ಮಾಡ್ತಾರೆ ಅನ್ನುವಂತ ವಿಚಾರವಾಗಿನೂ ಕೂಡ ಸಚಿವರೇ ಹಲವು ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಗ್ಯಾರಂಟಿ ಮುಂದುವರಿಯುತ್ತಾ ಇಲ್ಲ ಅನ್ನುವಂಥದ್ದು ಕೂಡ ಜನರಲ್ ಕಾಡ್ತಾ ಇರುವಂತದ್ದು ಒಂದು ಗುಮಾನಿ. ಅದಕ್ಕೆ ಇವತ್ತು ಸ್ವಾತಂತ್ರ್ಯೋತ್ಸವದ ಭಾಷಣದ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಬಹಳ ಗಟ್ಟಿ ಧ್ವನಿಯಲ್ಲಿ ಇಲ್ಲ ಗ್ಯಾರಂಟಿಯನ್ನ ನಾವು ಮುಂದುವರಿಸ್ತೀವಿ ಅನ್ನುವಂತನ್ನ ಹೇಳಿದ್ದಾರೆ. ಅದರ ಜೊತೆಗೇನೆ ಕೆಲ ಸಚಿವರುಗಳು ಪ್ರಮುಖವಾಗಿ BPL ಕಾರ್ಡ್ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆನೂ ಮಾತನಾಡಿದ್ದಾರೆ. ಗ್ಯಾರಂಟಿ ವಿಚಾರದ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದ ಮಟ್ಟದಲ್ಲಿ ಗ್ಯಾರಂಟಿ ವಿಚಾರವಾಗಿ ಏನ್ ನಡೀತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನನಗೂ ಫ್ರೀ, ನಿನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಮಾದೇವಪ್ಪರಿಗೂ ಫ್ರೀ, ಅವನಿಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ ಅಂದ್ರು. ಕಾಕಾ ಪಾಟೀಲ್ಗೂ ಫ್ರೀ. ಅಲ್ಲಿ ಕಾಕಾ ಪಾಟೀಲು ಕೇಳಲಿಲ್ಲ, ಮಾದೇವಪ್ಪನವರು ಕೇಳಲಿಲ್ಲ. ನಾನು ಮತ್ತು DK ಶಿವಕುಮಾರ್ ಇಬ್ಬರು ಸೈನ್ ಮಾಡಿ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಿಬಿಟ್ಟಿದೀವಿ. ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ. ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆ ಸಿಎಂ ಸಿದ್ದರಾಮಯ್ಯ ಆಡಿದ್ದ ಮಾತಿದು. ಇದಾದ ಬಳಿಕ ಗ್ಯಾರಂಟಿಗಳ ಬಲದಿಂದ ಕಾಂಗ್ರೆಸ್ ಅಧಿಕಾರಕ್ಕೇರಿತು. ಕೆಲವೇ ತಿಂಗಳಲ್ಲಿ ಯೋಜನೆಗಳನ್ನ ಜಾರಿಗೊಳಿಸಿತು. ಆದರೆ ನಿನ್ನೆಯಷ್ಟೇ ರಾಜ್ಯ ಸರ್ಕಾರದ ಸಚಿವರೇ ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೈಕಮಾಂಡ್ಗೆ ಸಲಹೆ ನೀಡಿದ್ದಾರೆ. ಹೈಕಮಾಂಡ್ ಮುಂದೆ ತಾವಿಟ್ಟ ವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ ಗ್ಯಾರಂಟಿ ಬಂದ್ ಮಾಡಬೇಕು ಅಂತ ನಾನು ಹೇಳಿಲ್ಲ, ಪರಿಷ್ಕರಣೆ ಮಾಡೋದಕ್ಕೆ ಸಲಹೆ ನೀಡಿದ್ದೀನಿ ಅಂತ ಹೇಳಿದ್ದಾರೆ. ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ, ನಾವು ಜನರು ಮಾತಾಡ್ತಿರೋ ಅಂತ ಹೇಳಿದ್ವಿ. ಕಟ್ ಮಾಡ್ಲಿಕ್ಕೆ ಸಲಹೆ ಇಲ್ಲ ನಮ್ದು. ಜನ ಶ್ರೀಮಂತರಿಗೆ ಬದಲಾಗಿ ಬಡವ್ರಿಗೆ ಕೊಡು ಅಂತ ಹೇಳ್ತಾರೆ. ಚರ್ಚೆ ಎಲ್ಲ ಕಡೆ ಆಗ್ತಾ ಇದೆ. ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಈ ಕಡೆ ಹಾಕಿ ಅಂತ ನಾ ಹೇಳಿಲ್ಲ. ಅಂದ್ರೆ ಅತಿ ಶ್ರೀಮಂತರಿಗೆ ಕೂಡ ಕೆಲವು ಕಡೆ ಹೋಗ್ತಾ ಇದೆ. ಕೆಲವು ಕೇಳಿದ್ವಿ ಡಾಕ್ಟರ್ಗೆ ಅಮೆರಿಕಾದಲ್ಲಿರೋ ಡಾಕ್ಟರ್ ತಗೋತಿದ್ದಾರೆ, ಬೇರೆ ಕಡೆ ಇಂಜಿನಿಯರ್ ತಗೋತಾರೆ ಅಂತ ಹೇಳಿದ್ರು. ಸೊ ಆ ರೀತಿ ಆದಾಗ ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ. ಅದನ್ನ ಬೇಕಾದ್ರೆ ಬೇರೆ ಬಡವರಿಗೆ ಕೊಡಬಹುದು. ಬಹಳಷ್ಟು ನಿರ್ಧಾರಗಳು ಹೀಗೆ ಆಗ್ತಾವೆ. ನಂತರ ಅದನ್ನ ಮಾಡಿಫೈ, ರಿಪೇರಿ, R&D ಆಗುವಂತ ಎಲ್ಲಾ ಕಡೆ ಆಗ್ತವೆ. ಎಲ್ಲ ನಮ್ಮ ಸರ್ಕಾರದಲ್ಲಿ ಆಗಿದೆ, ಬೇರೆ ಸರ್ಕಾರದಲ್ಲಿ. ಯಾಕಂದ್ರೆ ಮೊದಲು ನಾವು ಅದ್ರ ಬಗ್ಗೆ ಅದ್ರ ಇಂಪ್ಯಾಕ್ಟು, ಅದ್ರ ಸೈಜು ಗೊತ್ತಿರೋಲ್ಲ. ಇನ್ನು ಈ ಬಗ್ಗೆ ನಿನ್ನೆ ಮಾತನಾಡಿದ DCM DK ಶಿವಕುಮಾರ್ ಎಲ್ರಿಗೂ ಸರಿಯಾಗಿ ಹೋಗ್ತಿದೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ರು. ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ, ಕತ್ರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. DK ಶಿವಕುಮಾರ್ ಏನೋ ಈ ರೀತಿ ಹೇಳ್ತಿದ್ದಾರೆ. ಆದ್ರೆ ಸಚಿವರೇ ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಿರೋ ವಿಚಾರ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮದಲ್ಲೂ ಮುನ್ನೆಲೆಗೆ ಬಂತು. ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಮುಂದುವರಿಸ್ತೀವಿ ಅಂತ ಒತ್ತಿ ಹೇಳಿದ್ರು. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಇದು ಹಲವು ಕಾರಣಗಳಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಈ ಯೋಜನೆಗಳು ಮುಂದುವರಿಯಲಿವೆ. ಮುಖ್ಯಮಂತ್ರಿ ಕಚೇರಿ ಮತ್ತು ರಾಜಭವನದ ಮಧ್ಯೆ ಕಿತ್ತಾಟ ಇದ್ರೂ ಕೂಡ ಇವತ್ತು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಗ್ಯಾರಂಟಿಗಳ ಬಗ್ಗೆ ಹೊಗಳಿದ್ರು. ಈ ಮೂಲಕ ಸಿಎಂ ರಾಜ್ಯಪಾಲರ ಮೂಲಕ ಗ್ಯಾರಂಟಿಗಳ ಯಶಸ್ಸಿನ ಬಗ್ಗೆ ಹೇಳಿಸಿದ್ರು. राज्य सरकार द्वारा महिलाओं एवं गरीबों और मध्यम वर्गीय परिवारों के आर्थिक सशक्तिकरण और बेरोजगार युवाओं की मदद के लिए 5 गारंटी योजनाओं का सफलतापूर्वक क्रियान्वयन किया जा रहा है. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜ್ಯದಲ್ಲಿ ಯಾವುದೇ ಗ್ಯಾರಂಟಿಗಳು ನಿಲ್ಲಲ್ಲ ಅನ್ನೋ ಮಾತನ್ನೇ ಹೇಳಿದ್ರು. ಯಾವುದೇ ಕಾರಣಕ್ಕೂ ಕೂಡ ಗವರ್ಮೆಂಟ್ನಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕತ್ರಿಯನ್ನು ಹಾಕೋದಿಲ್ಲ ಅಥವಾ ಪುನರ್ ಪರಿಶೀಲನೆಯೂ ಮಾಡೋದಿಲ್ಲ. ಯಥಾವತ್ತಾಗಿ ಏನು ಇಲೆಕ್ಷನ್ಗಿಂತ ಮುಂಚೆ
ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ವಿ 5 ಗ್ಯಾರಂಟಿಗಳ ಬಗ್ಗೆ, 5 ಗ್ಯಾರಂಟಿಗಳು ಮೊದಲೇ ಹೇಗಿತ್ತು ಈಗಲೂ ಕೂಡ ಹಾಗೆ ಮುಂದುವರಿಯುತ್ತೆ. 5 ಗ್ಯಾರಂಟಿಗಳ ಭರವಸೆ ಕೊಟ್ಟಿದ್ದು ಸಿಎಂ ಡಿಸಿಎಂ ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಹೇಳಿದ್ದಾರೆ. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅಂದಿದ್ರು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ರಾಜ್ಯ ಸರ್ಕಾರದ ಕರ್ತವ್ಯ. ಗ್ಯಾರಂಟಿ ನಿಲ್ಲಿಸೋ ಮೂಲಕ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ರು. ರಾಜ್ಯದ ಜನತೆಗೆ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ರು, ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ ಅಂದ್ರು. ಅಲ್ಲಿ ಕಾಕಾ ಪಾಟೀಲು ಕೇಳಲಿಲ್ಲ, ಮಹದೇವಪ್ಪನವರು ಕೇಳಲಿಲ್ಲ, ಈ ರಾಜ್ಯದ ಜನತೆನೂ ಕೇಳಲಿಲ್ಲ. ಇವತ್ತು ಗ್ಯಾರಂಟಿಗಳು ಕೊಡು ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ಯಾರು ಕೂಡ ಅಪೇಕ್ಷೆ ಇಟ್ಕೊಂಡಿರಲಿಲ್ಲ. ಕೊಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟನ್ನು ಕೊಟ್ಟ ಮೇಲೆ ಆ ಕಮಿಟ್ಮೆಂಟ್ ಪ್ರಕಾರವಾಗಿ, ಮಾತಿನ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸದ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ನಿಲ್ಲಿಸದೇ ಇದ್ರೂ ಪರಿಷ್ಕರಣೆ ಮೂಲಕ ಹಣ ಉಳಿಸಿಕೊಳ್ಳೋ ಯತ್ನದಲ್ಲಿದೆ ಅನ್ನೋದನ್ನ ಕೂಡ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ. ಈ ಗ್ಯಾರಂಟಿ ಗುದ್ದಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.